ಆದ್ಮೇಲೆ ಎಮ್ ಪಿನ್ ನನ್ನ ಹುಡುಕೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್ ತೊಗೊಳ್ಳಿ, ಪ್ಲೇಸ್ಟೋರ್ಗೆ ಹೋಗಿ ಎಕ್ಸೆಲ್ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸೆಲ್ ಶೀಟ್ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರು ಇದ್ರ ನಮಗೆ ಎಮ್ ಪಿನ್ 6 ಸಂಖ್ಯೆ ಎಮ್ ಪಿನ್ನನ್ನು ಹುಡುಕಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಎಕ್ಸೆಲನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲಲ್ಲಿರುವಂಥ ಎಲ್ಲ ಫೈಲ್ಗಳನ್ನು ಕೂಡ ಇದು ಫೆಚ್ ಮಾಡುತ್ತೆ. ಸೊ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ ಎಲ್ಲ ಫೈಲ್ಗಳು ಕೂಡ ಫೆಚ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಆನಂತರ ಹಿಂದೆ ಬಂದುಬಿಟ್ಟು ಸೊ ನಿಮಗೆ ಒಂದು ಶೀಟಲ್ಲಿ ಬಂದಿದೆಯಲ್ಲ ಎಮ್ ಪಿನ್ಗಳ ಸಂಖ್ಯೆ ಇದರಲ್ಲಿದೆ, ಸರ್ಚ್ ಮಾಡಿ ಹುಡ್ಕೊಳ್ಳಿ ಅಂತ. ಸೊ ಈ ಥರ ಶೀಟಲ್ಲ, ಇನ್ನೊಂದು ಎಕ್ಸೆಲ್ ಥರ ಶೀಟಲ್ಲಿ ತೋರಿಸ್ತೀನಿ ಅದನ್ನು. ಸೊ ಆ ಶೀಟ್ಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡಿ SMS ಎಮ್ ಪಿನ್ XLX ಅಂತ. ಸೊ ಎಕ್ಸೆಲಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆಗುತ್ತೆ. ಮೇಲ್ಗಡೆ ಸರ್ಚ್ ಬಾರ್ ಇದೆ ನೋಡಿ, ಒಂದು ಬೂತ್ ಕನ್ನಡಿ ಥರ. ಸೊ ಅದನ್ನು ಟಚ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಿಮ್ಮ ಕೀಪ್ಯಾಡಲ್ಲಿ ನಂಬರ್ನ ಒತ್ತಿ. ಸೊ ನಂಬರ್ನ ಒತ್ತಿಬಿಟ್ಟು ಇಲ್ಲಿ ಕೆಳಗಡೆ ಕೀಪ್ಯಾಡಲ್ಲಿರ್ತಕ್ಕಂಥ ಒಂದು ಬೂತ್ ಕನ್ನಡಿ ಸರ್ಚ್ ಬಾರನ್ನು ಒತ್ತಿ. ಆಗ ನಿಮ್ಮದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಅದರ ಎದುರುಗಡೆ ಇರೋದೇ ಎಮ್ ಪಿನ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಸುಲಭವಾಗಿ ನಿಮ್ಮ ಎಮ್ ಪಿನ್ನನ್ನು ಹುಡುಕಬಹುದು. ಧನ್ಯವಾದಗಳು. ನಮಸ್ಕಾರ.